ಬಿಜೆಪಿ ಕ್ಯಾಂಡಿಡೇಟ್ ಕಥೆ ನೋಡಿದ್ವಿ. ಈಗ ಕಾಂಗ್ರೆಸ್ಗೆ ಇರತಕ್ಕಂಥ ಪ್ಲಸ್ ಪಾಯಿಂಟ್, ಕಾಂಗ್ರೆಸ್ನ ಸಕಾರಾತ್ಮಕ ಅಂಶಗಳು ಅಥವಾ ಕಾಂಗ್ರೆಸ್ಗೆ ಈ ಕ್ಷೇತ್ರದಿಂದ ಯಾವೆಲ್ಲ ರೂಪದಲ್ಲಿ ಲಾಭ ಸಿಗಬಹುದು ಅಂತ ಚೆಕ್ ಮಾಡಿಕೊಂಡ್ರೆ ನೋಡಿ, ಲಿಂಗಾಯತ ಅಥವಾ ಕುರುಬ ಸಮುದಾಯದ ಅಭ್ಯರ್ಥಿಗೆ ಆದ್ಯತೆ ಕೊಡಬಹುದು ಕಾಂಗ್ರೆಸ್. ಅಲ್ಲಿರ್ತಕ್ಕಂಥ ಲಿಂಗಾಯತ ಸಮುದಾಯದ ಸಂಖ್ಯೆಗೆ ಅನುಗುಣವಾಗಿ ಅಂತ ಅಂದ್ಕೊಳ್ಳೋಣ. ಲಿಂಗಾಯತ ಅಥವಾ ಕುರುಬ ಸಮುದಾಯಕ್ಕೆ ಆದ್ಯತೆಯನ್ನು ಕೊಟ್ಟಾಗ ಸಿದ್ದರಾಮಯ್ಯನವರು ಖುದ್ದು ಬರಬಹುದು ಪ್ರಚಾರಕ್ಕೆ. ಕರೆದೇ ಕರೀತಾರೆ, ಯಾವುದೇ ಆ ಸಮುದಾಯದ ಕ್ಯಾಂಡಿಡೇಟ್ ಆದರೆ ಕರೆದೇ ಕರೀತಾರೆ, ಬನ್ನಿ ಅಣ್ಣ ಸ್ವಲ್ಪ ಪ್ರಚಾರ ಮಾಡಿಬಿಟ್ಟು ಹೋಗಿ ಇಲ್ಲಿ ಅಂತ. ಲಿಂಗಾಯತ ಸಮುದಾಯಕ್ಕೆ ಕರೆದಾಗಲೂ ಕೂಡ ಎಲ್ಲ ಲಿಂಗಾಯತ ನಾಯಕರು ಕಾಂಗ್ರೆಸ್ ಭಾಗದವರು ಅಲ್ಲಿ ಸೇರಿ ಪ್ರಚಾರ ಮಾಡಬಹುದು. ಇದು ಒಂದು ಪ್ಲಸ್ ಪಾಯಿಂಟ್ ಆಗಬಹುದು ಅವ್ರಿಗೆ. ಬಿ ಜೆ ಪಿ ಭದ್ರಕೋಟೆಯನ್ನು ಹಿಮ್ಮೆಟ್ಟಿಸಿ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದಿರೋ ಇತಿಹಾಸ ಇದೆ ಇಲ್ಲಿ. ಇದು ಇಂಪಾರ್ಟೆಂಟ್. ಇಲ್ಲಿ ಈಗೆಲ್ಲ ನಮ್ಮದೇ ಕೋಟೆಯಿಂದ ಬಿ ಜೆ ಪಿ ಅಂದುಕೊಂಡಿರಬೇಕಾದ್ರೇ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಅಲ್ಲಿ ಸೋಲಿಸಿರೋದು ಕೂಡ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿದೆ ಅವ್ರ ಬಳಿಯಲ್ಲಿ. ಗ್ಯಾರಂಟಿ ಸ್ಕೀಮ್ಸ್ನ ಅವ್ರು ಹೇಳ್ತಾರೆ, ನೋಡಿ ನಾವು ಅಧಿಕಾರಕ್ಕೆ ಬಂದು ಅಂದರೆ ಲೋಕಸಭಾ ಚುನಾವಣೆ ವೇಳೆಗೆ ಹತ್ತಿರ 9 ತಿಂಗಳು 10 ತಿಂಗಳು ಆಗಿರುತ್ತೆ ಪ್ರಚಾರಕ್ಕೆ ಇಳಿಯೋ ಟೈಮಿಗೆ ಅಂತ ಅಂದ್ಕೊಳ್ಳೋಣ. ನಾವು 9 ತಿಂಗಳು 10 ತಿಂಗಳಲ್ಲಿ 6 ತಿಂಗಳು ಡಿಸೆಂಬರ್ ಎಂಡಿಗೆಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿ ಮಾಡಿದ್ವಿ. ಈಗ ಡಿಸೆಂಬರ್ ಎಂಡ್ ಅಲ್ವಾ, ಇದನ್ನು ಏಪ್ರಿಲ್ಗೋ ಮೇಗೋ ಶುರು ಮಾಡ್ತಾರೆ ಅಥವಾ ಮಾರ್ಚಿಂದನೇ ಶುರು ಮಾಡಬಹುದು ಅಂತ ಅಂದುಕೊಳ್ಳೋಣ. ಹೇಳ್ತಾರೆ, ಏನರಮ್ಮ ಕೇಳ್ತಾರೆ, ಒಂದು ಮಹಿಳೆಯರು ಯಾರನ್ನ ಬಂದಾಗ ಆಚೆ ಬಂದಾಗ ಕೇಳ್ತಾರೆ, ಏನರಮ್ಮ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಿರ್ತಾರೆ ನೀವು? ಹೌದು ಸ್ವಾಮಿ. 200 ಯೂನಿಟ್ ವಿದ್ಯುತ್ ನಿಮಗೆ ಬರ್ತಾ ಇದೆಯಾ? ಬರ್ತಿದೆ ಸ್ವಾಮಿ. ಅಕ್ಕಿ ನಿಮಗೆ ಸಿಗ್ತಿದೆಯೇನಮ್ಮ? ಸಿಗ್ತಿದೆ ಸ್ವಾಮಿ. ಯಾರಿಗಾರು ಸಿಗದೇ ಇದ್ದರೆ ನೀಟಾಗಿ ಅಪ್ಲೈ ಮಾಡಿ. ಲೋಪದೋಷಗಳಾಗಿತ್ತಾ? ಸರಿ ಮಾಡ್ತೀವಿ ನಾವು. ಇನ್ನೇನರಪ್ಪ, ನಿಮ್ಮ ಮಗ ಈ ವರ್ಷ 2023 ಡಿಗ್ರಿ ಮಾಡ್ಕೊಂಡ, ಕೆಲಸ ಸಿಕ್ಕಿಲ್ವಾ? 3,000 ಬಂತ ಅವನ ಅಕೌಂಟ್ಗೆ. ಡಿಪ್ಲೊಮಾ ಮಾಡಿದಾನ, ಕೆಲಸ ಸಿಕ್ಕಿಲ್ವಾ? 1,500 ರೂಪಾಯಿ ಬಂತ ಅವನ ಅಕೌಂಟ್ಗೆ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ, ಫ್ರೀ ಕರೆಂಟ್ ಬರ್ತಾ ಇದೆ ನಿಮಗೆ. ಈಗ ಮಕ್ಕಳಿಗೂ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇನ್ನೇನು ಬೇಕು? ಲೋಕಸಭಾ ಚುನಾವಣೆ ಟೈಮಲ್ಲಿ ನಮ್ಮ ಕೈ ಹಿಡೀರಿ ನೀವು, ಇನ್ನೊಂದಷ್ಟು ಸ್ಕೀಮ್ಗಳು ನಮ್ಮ ಬಳಿ ಇವೆ, ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಜೊತೆಗೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ ಇಷ್ಟು ಜನರ ಬಲ ಕೂಡ ಇಲ್ಲಿರುತ್ತೆ. ಸತೀಶ್ ಜಾರಕಿಹೊಳಿ ನಾಯಕತ್ವದ ಅಡಿಯಲ್ಲಿ ಚುನಾವಣೆ ರಣತಂತ್ರವನ್ನು ಹೆಣೆಯಬಹುದು. ನೋಡಿ ಕಾಂಬಿನೇಷನ್ ಹೇಗಿದೆ ಅಂದರೆ, ಕುರುಬ ಸಮುದಾಯ ಅಥವಾ ಲಿಂಗಾಯತ ಸಮುದಾಯ, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ, ಸಿದ್ದರಾಮಯ್ಯ ಅಥವಾ ಆ ಭಾಗದ ಲಿಂಗಾಯತ ಸಮುದಾಯದ ನಾಯಕರು ಇಷ್ಟು ಜನ ಸೇರಬಹುದು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಆಸೆ ಇದೆ ಈ ಭಾಗದಲ್ಲಿ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನು ಆಸೆ ಇದೆ, ಸವದಿಯವ್ರಿಗೆ ಏನು ಆಸೆ ಇದೆ, ಇದೆಲ್ಲ ಒಂದು ಭಾಗ. ಎಲ್ಲರೂ ಒಪ್ಪುವಂಥ ಅಭ್ಯರ್ಥಿನ ಹಾಕ್ತಾರ ಗೊತ್ತಿಲ್ಲ, ಆದರೆ ಅಭ್ಯರ್ಥಿಯನ್ನು ಹಾಕಿದ ಮೇಲೆ ಎಲ್ಲರೂ ಒಪ್ಕೊಂಡು ಕೆಲಸ ಮಾಡಲೇಬೇಕಲ್ವ. ಅವ್ರವ್ರ ಪಾರ್ಟಿನ ಅವರವರೇ ಸೋಲಿಸ್ಕೊಂಡ್ರೆ ಯಾರಿಗೂ ಏನೂ ಇಲ್ಲ. ದೋಣಿ ಅಥವಾ ಹಡಗು ದಡ ಮುಟ್ಟಿದ್ರೆ ತಾನೇ ಎಲ್ರಿಗೂ ಲೈಫು. ನಾನು ಈ ದೋಣಿ ಹೊಡೆದಾಕ್ತೀನಿ, ನಾನು ಈ ಹಡಗು ಹೊಡೆದಾಕ್ತೀನಿ ಅಂದರೆ ಎಲ್ಲರೂ ಸಮುದ್ರದಲ್ಲಿ ಮುಳುಗೋದೆ ಅಲ್ವಾ. ಹಾಗಾಗಲ್ಲ, ಹಾಗಾಗಬಾರ್ದು. ಸತೀಶ್ ಜಾರಕಿಹೊಳಿ ನಾಯಕತ್ವದ ಅಡಿಯಲ್ಲಿಯೂ ಕೂಡ ಚುನಾವಣೆ ರಣತಂತ್ರವನ್ನು ರೂಪಿಸಬಹುದಾಗುತ್ತೆ. ಇನ್ನು ಇದೇ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿ, ಇಲ್ಲಿ ಚೆಕ್ ಮಾಡಿದ್ರೆ ಕಾಂಗ್ರೆಸ್ಗಿರುವ ಮೈನಸ್ ಪಾಯಿಂಟ್ಸು ಅಥವಾ ಕಾಂಗ್ರೆಸ್ಗೆ ಇಲ್ಲೇನು ಸಮಸ್ಯೆಗಳಾಗಬಹುದು ಅಂತ ನೋಡಿದ್ರೆ, ಸೂಕ್ತ ಮತ್ತು ಸಮರ್ಥ ಅಭ್ಯರ್ಥಿ ಇಲ್ಲಿವರೆಗೆ ಸಿಗ್ತಾ ಇಲ್ಲ. ಪೈಪೋಟಿ ಇದೆ, ಇವನಿಗೆ ಟಿಕೆಟ್ ಬೇಕು, ಅವನಿಗೆ ನೋಡಿ ಸ್ಪರ್ಧೆ ಬೇರೆ. ಟಿಕೆಟ್ಗೆ ಅಂಥೇಳಿ ಆಕಾಂಕ್ಷಿತರು ಇರ್ತಕ್ಕಂಥದ್ದು ಬೇರೆ, ಇದೇ ಟಿಕೆಟ್ಗೆ ಫೈಟ್ ಮಾಡ್ತಿರೋದು ಬೇರೆ, ಅಬ್ಬರ ಬೇರೆ, ಆದರೆ ಅರ್ಹತೆ ಬೇರೆ. ಬಹಳ ವ್ಯತ್ಯಾಸ ಇದೆ ಇಲ್ಲಿ. ಜೋರಾಗಿ ಕಿರ್ಚಾಡ್ತಾ ಇದ್ದಾರೆ, ಜೋರಾಗಿ ಕೇಳ್ತಾ ಇದ್ದಾರೆ, ಅಲ್ಲಿ ಲಾಬಿ ಮಾಡ್ತಾ ಇದ್ದಾರೆ, ಇಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ ಅಷ್ಟೇ. ಲಾಬಿ ಮಾಡುವುದು ಒಂದು ಭಾಗ, ಆಸೆ ಹೇಳ್ಕೊಳ್ಳೋದು ಒಂದು ಭಾಗ, ಆಕಾಂಕ್ಷೆ ಹೇಳ್ಕೊಳ್ಳೋದು ಕೂಡ ಒಂದು ಭಾಗ. ಆದರೆ ಅರ್ಹತೆ, ವಿನ್ನಬಿಲಿಟಿ, ಗೆಲ್ಲುವ ಸಾಮರ್ಥ್ಯ, ಇದು ಬೇರೆದ್ದೇ ತಕಡಿ. ಇದೆಲ್ಲ ಒಂದು ಕಡೆ ಜೋರಾಗಿ ಕಿರಿಸ್ತಾ ಇದ್ದ, ಜೋರಾಗಿ ಕೇಳ್ತಿದ್ದ, ಡೆಲ್ಲಿಗೆ 4 ಸಲ ಫ್ಲೈಟಲ್ಲಿ ಹೋಗಿ ಬಂದುಬಿಟ್ಟ. ಅಯ್ಯೋ ಸಿದ್ದರಾಮಯ್ಯ ಅವ್ರ ಹತ್ರ ಕೇಳ್ತಾ ಇದ್ದಾನಂತೆ, ಅಯ್ಯೋ ರಾಹುಲ್ ಗಾಂಧಿ ಹತ್ರ ಹೋಗಿದ್ದಂತೆ, ಅಯ್ಯೋ ಅಲ್ಲಿ ಸೋನಿಯಾ ಗಾಂಧಿಯವನ್ನೇ ಮೀಟ್ ಮಾಡಿಬಿಟ್ಟಿದ್ದಂತೆ. ಒಂದು ಭಾಗ ಎಲ್ಲ ತಕಡಿಗೆ ಹಾಕಿ ಇಟ್ಕೋಬಹುದು. ಅರ್ಹತೆ ಅಂತ ಬಂದಾಗ, ಅರ್ಹತೆಯಲ್ಲಿ ತಕಡಿಲಿ ತೂಗದೇ ಇದ್ದರೆ ಅವರಿಗೆ ಟಿಕೆಟ್ ಸಿಗದೇ ಇರಬಹುದು. ಗೆಲ್ಲುವ ಸಾಮರ್ಥ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನಲ್ಲಿಯೂ ಕೂಡ ಇಲ್ಲಿ ಕಡಿಮೆ ಬಣ ರಾಜಕೀಯ ಇಲ್ಲ. ಇವರೆಲ್ಲರನ್ನೂ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೋ, ಜಾರಕಿಹೊಳಿ ಅವರನ್ನೋ, ಸವದಿಯವರನ್ನು, ಇನ್ನೊಬ್ಬರನ್ನು ಒಂದು ತಕಡಿಲಿ ಹಾಕೋದೇ ಕಷ್ಟ, ಒಂದು ಕಡೆ ಕೂರಿಸೋದೇ ಕಷ್ಟ ಅನ್ನೋ ವಾತಾವರಣ ಆ ಭಾಗದಲ್ಲಿದ್ದಾಗ ಹೊಂದಾಣಿಕೆ ಕಥೆ ಏನು? ಈ ಥರ ಬಣ ರಾಜಕಾರಣ ಇದ್ದಾಗ ಗೆಲ್ಲಿಸ್ಕೊಂಡು ಬರ್ತಾರೆ ಇವರು. ಹೊಂದಾಣಿಕೆ ರಾಜಕೀಯ ಒಳಪೆಟ್ಟು ಇಲ್ಲಿದ್ದೇ ಇದೆ. ಸಹಕಾರ ರಂಗ, ಸಕ್ಕರೆ ಕಾರ್ಖಾನೆಗಳ ಲಾಬಿಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಈ ಭಾಗ ಅಂತಲೇ ಸಕ್ಕರೆ ಕಾರ್ಖಾನೆಗಳ ಲಾಬಿ. ರೈತರು ಕೇಳಿದ್ರೆ ಚೆನ್ನಾಗಿ ಹೇಳ್ತಾರೆ ಅವರು, ಇನ್ನೂ ಚೆನ್ನಾಗಿ ಹೇಳ್ತಾರೆ ಅವರು. ಸ್ವಾಮಿ ಇವ್ರು ಏನು ಮಾಡ್ತಾರೆ, ಎಲೆಕ್ಷನ್ ಬಂದಾಗ ಒಂದು 2 ವರ್ಷದ್ದೋ 1.5 ವರ್ಷದ್ದೋ ಅಥವಾ 1 ವರ್ಷದ್ದೋ ಬಾಕಿ ಉಳಿಸ್ಕೊಂಡ್ಬಿಡ್ತಾರೆ ಸ್ವಾಮಿ. ರೈತರಿಗೆ ಆ ಕಬ್ಬನ್ನು ನುರಿಸಿದ್ದು, ಅರಸಿದ್ದು, ಸಕ್ಕರೆ ಆಗಿದ್ದು ದುಡ್ಡೇ ಕೊಡಲ್ಲ ಸ್ವಾಮಿ. ಎಲೆಕ್ಷನ್ ಬಂದಾಗ ಏನು ಮಾಡ್ತಾರೆ, ನಿಮಗೆ ದುಡ್ಡು ಕೊಡಬೇಕಾ, ನಮ್ಮನ್ನು ಗೆಲ್ಲಿಸಿ, ಇಲ್ಲ ದುಡ್ಡು ಕೊಡಲ್ಲ, ನಾನು ಸೋಲಿಸಿದ್ರೆ ನಾನು ನಿಮ್ಗೆ ದುಡ್ಡೇ ಕೊಡಲ್ಲ, ನಾನು
ಇದನ್ನು ಕೂಡ ಮಾಡ್ತಾರೆ ಸ್ವಾಮಿ ಈ ಕಡೆ ಅಂತ ಹೇಳ್ತಾರಲ್ಲ, ಆ ಭಾಗದ ದೊಡ್ಡ ಲಾಬಿಗಳು ಇದು ಕೂಡ ಒಂದಾಗಿದೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಜಾತಿವಾರು ನೋಡೋಣ. ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ ನೋಡಿದ್ರೆ ನಾವು ನೋಡಿ, ಇಲ್ಲಿ ಲಿಂಗಾಯತ ಸಮುದಾಯದ 4 ಲಕ್ಷ ಮತಗಳಿದೆ, ಕುರುಬ ಸಮುದಾಯದ 2,75,000 ಓಟ್ಗಳಿದೆ. ಇಲ್ಲಿ SC ST 3,60,000 ಮತಗಳಿವೆ. 3,60,000 ಮತ SC ST ಇದ್ದು, ಕುರುಬ ಸಮುದಾಯದ 2.25 ಲಕ್ಷ ಮತ, ಲಿಂಗಾಯತ ಸಮುದಾಯದ 4 ಲಕ್ಷ ಮತ. ಇನ್ನು ಮರಾಠ ಸಮುದಾಯದ್ದು 2 ಲಕ್ಷ. ಅಲ್ಲೊಬ್ಬರು ಮರಾಠ ಅಭ್ಯರ್ಥಿ ನಾವಾಗಲೇ ಓದ್ತಾ ಇದ್ವಲ್ಲ, ಅವರು ಆ ಒಂದು ಹೋಪ್ ಮೇಲೆ, ಆ ಒಂದು ಭರವಸೆಯ ಮೇರೆಗೆ ಕಂಟೆಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಮುಸ್ಲಿಂ ಸಮುದಾಯದ್ದು 1,80,000 ಮತಗಳಿಲ್ಲಿವೆ. ಜೈನ ಸಮುದಾಯದ್ದು 1,40,000 ಮತಗಳು. ಬ್ರಾಹ್ಮಣ ಲಂಬಾಣಿ ಸೇರಿ 1,80,000 ಮತಗಳಿದೆ. ಇದರ ಆಧಾರದ ಮೇರೆಗೆ ಈ ಭಾಗದಲ್ಲಿ ಈ ಕ್ಯಾಸ್ಟ್ ಕಾಂಬಿನೇಷನ್ ನೋಡಿಕೊಂಡು, ವೈಯಕ್ತಿಕ ವರ್ಚಸ್ಸು ನೋಡಿಕೊಂಡು, ಶಕ್ತಿ ನೋಡಿಕೊಂಡು, ಸಕ್ಕರೆ ಕಾರ್ಖಾನೆ ಬಲ ನಂಬಿಕೊಂಡು, ಜಾತಿ ಲೆಕ್ಕಾಚಾರಗಳನ್ನು ಮಾಡಿಕೊಂಡು, ತಮಗೆ ಯಾವ್ಯಾವ ಬಲ ಇದೆ, ಹೈಕಮಾಂಡ್ ಬಲ ಯಾವುದಿದೆ, ಇದರ ಆಧಾರದ ಮೇಲೆ ಟಿಕೆಟ್ ಹೇಗೆ ಗಿಟ್ಟಿಸ್ಕೊಳ್ಬೇಕು ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಚಿಕ್ಕೋಡಿ ಇದೀಗ ರಂಗೇರ್ತಾ ಇದೆ. ಬಹಳ ಪ್ರಯತ್ನಗಳಂತೂ ಆಗ್ತಾ ಇದೆ. ಅವ್ರಿಗಂತೆ ಟಿಕೆಟು, ಇವ್ರಿಗೆ ಅಂತೆ ಎಲ್ಲ ಇಲ್ಲಿ ಜೋರಾಗಿ ಚರ್ಚೆ ಅಂತೂ ಇದೆ. ಗಿಟ್ಟಿಸ್ಕೊಳ್ಳಿಕ್ಕೆ ಇದೀಗ ಶ್ರೀಧರ್ ಇದ್ದಾರೆ. ಶ್ರೀಧರ್, ಚಿಕ್ಕೋಡಿಯಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಟ್ರೈ ಮಾಡ್ತಾ ಇದ್ದಾರೆ? ಪ್ರಮುಖವಾಗಿ ಯಾವ ಮಾನದಂಡಗಳ ಆಧಾರದ ಮೇರೆಗೆ ಇಲ್ಲಿ ಟಿಕೆಟ್ಗಳು ಸಿಗಬಹುದು ಅಂತ? ರಮಾಕಾಂತ್, ಚಿಕ್ಕೋಡಿ ಲೋಕಸಭೆ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ತೀವ್ರವಾದಂತಹ ಪೈಪೋಟಿ ಆರಂಭವಾಗಿದೆ. ಅದರಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಕೂಡ ಏನು ಕೊರತೆ ಇಲ್ಲ ಅಂತ ಹೇಳ್ಬೋದು. ಚಿಕ್ಕೋಡಿ ಲೋಕಸಭೆ ನೋಡೋದಾದ್ರೆ ರಮಾಕಾಂತ್, ಅಣ್ಣಾ ಸಾಹೇಬ್ ಜೊಲ್ಲೆ ಈಗ ಹಾಲಿ ಸಂಸದರು 2ನೇ ಬಾರಿಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಜೊತೆಗೆ ರಾಜ್ಯ ಆಗಿರ್ಬೋದು, ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ಬೋದು, ಜೊಲ್ಲೆ ಕುಟುಂಬ ಏನಿದೆ ತಮ್ಮದೇ ಆದಂತಹ ಒಂದು ವರ್ಚಸ್ಸು ಹೊಂದಿದೆ. ಸಂಘ ಪರಿವಾರದ ಒಂದು ಬೆನ್ನೆಲುಬು ಅವರಿಗೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಬಹುತೇಕ ಖಚಿತ ಅನ್ನುವಂತ ಮಾಹಿತಿ ಸ್ವತಃ ಬಿಜೆಪಿ ನಾಯಕರು ಆಡ್ಕೋತಾ ಇದ್ದಾರೆ. ಆದ್ರೆ ಕಳೆದ ಬಾರಿ ಏನು ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ ಮಾಜಿ ಸಂಸದ ಏನು ರಮೇಶ್ ಕತ್ತಿಗೆ ಟಿಕೆಟ್ ವಂಚಿತರಾಗಿದ್ರು. ಆಗ ರಮೇಶ್ ಕತ್ತಿ ಬದಲಾಗಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಟ್ಟಿದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ 1 ಲಕ್ಷ ಮತಗಳ ಅಂತರದಿಂದ 2018 ವಿಧಾನಸಭಾ ಚುನಾವಣೆ ಗೆದ್ದು ಬಂದಿದ್ರು. ಈಗ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಬದಲಾಗ್ತಾ ಇದೆ. ಯಾಕಂದ್ರೆ ರಮೇಶ್ ಕತ್ತಿ ಕೂಡ ಈ ಬಾರಿ ಕೂಡ ಬಿಜೆಪಿ ಟಿಕೆಟ್ ಅನ್ನ ಮೊದಲಿಗೆ ಕೇಳ್ತಾ ಇದ್ದಾರೆ. ಬಿಜೆಪಿ ಟಿಕೆಟ್ಗಾಗಿ ಅವರು ಕೂಡ ಎಲ್ಲಿಲ್ಲದ ಒಂದು ಲಾಬಿಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಸದ್ಯದಲ್ಲಿ ಇರ್ತಕ್ಕಂಥ ಹಾಲಿ ಸಂಸದರಿಗೆ ಕೊಟ್ಟು ಏನು ಮಾಜಿ ಸಂಸದ ಟಿಕೆಟ್ ಕೊಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಅಂತ ಮಾತ್ರ ಬಿಜೆಪಿಯ ಸಂಘ ಪರಿವಾರ ವಲಯ ಆಗಿರ್ಬೋದು, ಜಿಲ್ಲಾ ಮಟ್ಟ ರಾಜಕಾರಣ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟ ನಾಯಕರ ಒಂದು ಮಾತುಗಳಿಂದ ಗೊತ್ತಾಗ್ತಾ ಇದೆ. ಇದು ಒಂದಾದ್ರೆ ಬಿಜೆಪಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಉಮೇಶ್ ಕತ್ತಿ ಇಲ್ಲದೆ ಇರೋದು ಕೂಡ, ಉಮೇಶ್ ಕತ್ತಿ ಅವರು ದಿವಂಗತರಾಗಿರೋದು ಕೂಡ ಈ ತರ ಒಂದು ಮೂಲೆ ಗುಂಪಾಗ್ಲಿ ಕಾರಣ ಆಗಬಹುದಾ ಶ್ರೀಧರ್? ರಮಾಕಾಂತ್, ಇಲ್ಲಿ ಅದೇ ಒಂದು ಬಹಳ ಕುತೂಹಲ ಕೆಲಸಿದೆ. ಯಾಕಂದ್ರೆ ಉಮೇಶ್ ಕತ್ತಿ ನಿಧನದ ಬಳಿಕ ಏನು ಆದ್ರೂ ಕೂಡ ಯಡಿಯೂರಪ್ಪ ಬಣದಲ್ಲಿ ಈ ಒಂದು ಕತ್ತಿ ಕುಟುಂಬ ಏನು ಯಾವತ್ತೂ ಅವರ ಬಣದಲ್ಲಿ ಗುರ್ಸ್ಕೊಂಡು ಬಂದಿದೆ. ಹೀಗಾಗಿ ಅವರು ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಬಿಜೆಪಿಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಒಂದ್ ವೇಳೆ ಏನು ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಟ್ಟದೇ ಆದ್ರೆ ಆಗ ರಮೇಶ್ ಕತ್ತಿ ಬಿಜೆಪಿಯಲ್ಲಿ ಉಳಿದುಕೊಳ್ತಾರಾ ಅಥವಾ ರಮೇಶ್ ಕತ್ತಿ ಕಾಂಗ್ರೆಸ್ನಂತ ಮುಖ ಮಾಡ್ತಾರ ಅನ್ನೋಂತ ಚರ್ಚೆಗಳು ಕೂಡ ನಡೀತಾ ಇದಾವೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಗೆ ರಮೇಶ್ ಕತ್ತಿ ಟಿಕೆಟ್ ಕೇಳಬಾರ್ದು ಅನ್ನೋಂತ ಉದ್ದೇಶಕ್ಕಾಗಿ ಅವರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿಯಿಂದ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ. ಆದ್ರೆ ಚಿಕ್ಕೋಡಿಯಲ್ಲಿ ಗಣೇಶ್ ಹುಕ್ಕೇರಿ ರಮೇಶ್ ಕತ್ತಿ ವಿರುದ್ಧ 75,000 ಮತಗಳ ಅಂತರದಿಂದ ಭರ್ಜರಿ ಗೆಲುವನ್ನು ಸಾಧಿಸ್ತಾರೆ. ಸೊ ಹಾಗಾಗಿ ಈಗ ಲೋಕಸಭೆಗೆ ರಮೇಶ್ ಕತ್ತಿ ಟಿಕೆಟ್ ಸಿಗೋದು ಸಂಪೂರ್ಣವಾಗಿ ಡೌಟ್ ಆಗಿರ್ತಕ್ಕಂಥದ್ದು. ಈಗ ರಮೇಶ್ ಕತ್ತಿ ಇಲ್ಲಿ ಬೆಳಗಾವಿ ಜಿಲ್ಲೆ DCC ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಸಕ್ಕರೆ ಕಾರ್ಖಾನೆಗಳ ಲಾಬಿಗಳು ಕೂಡ ಇರ್ತಕ್ಕಂಥದ್ದು. ಈಗ ನಾವು ಈಗ ಸದ್ಯದಲ್ಲಿ ಪರಿಸ್ಥಿತಿ ನೋಡೋದಾದ್ರೆ ರಮಾಕಾಂತ್, ಚಿಕ್ಕೋಡಿ ಕಾಂಗ್ರೆಸ್ ನಲ್ಲಿ 5 ಜನ ಈಗಾಗಲೇ ಟಿಕೆಟ್ಗಾಗಿ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಒಂದು ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಲಕ್ಷ್ಮಣ್ ರಾವ್ ಚಿಂಗಳೆ. ಅದರ ಜೊತೆಗೆ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ ಏನಂದ್ರೆ ಅದು ಹೈಕಮಾಂಡ್ ಇಂದ ಏನಾದ್ರು ಹೆಸರು ಒಂದು ಪ್ರಕಟ ಆದ್ರೆ ಅದು ಪ್ರಕಾಶ್ ಹುಕ್ಕೇರಿ. ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ 2014ರಲ್ಲಿ ಇದೇ ಚಿಕ್ಕೋಡಿ ಲೋಕಸಭೆಯಿಂದ ಕಾಂಗ್ರೆಸ್ ಗೆದ್ದು ಸಾಧಿಸಿರ್ತಾರೆ. ಮೋದಿ ಗಾಳಿ ವಿರುದ್ಧ ಒಂದು ಗೆದ್ದು ಬಂದಿರ್ತಾರೆ. ಕಾಂಗ್ರೆಸ್ ಕತೆ ಏನು ಶ್ರೀಧರ್? ಕಾಂಗ್ರೆಸ್ ಕತೆ ಏನು ಇಲ್ಲಿ? ಅದೇ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಕೂಡ ಪೈಪೋಟಿ ಹೆಚ್ಚಾಗಿರ್ತಕ್ಕಂಥದ್ದು.
ಕಾಂಗ್ರೆಸ್ನಲ್ಲಿ ಲಕ್ಷ್ಮಣ್ ಸವದಿ ಕೂಡ ತಮ್ಮ ಪುತ್ರನಿಗೆ ಕೊಡಿಸುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆ ಗಜಾನನ್ ಮಂಗ್ಸೂಳಿ, ಹೀಗೆ 5 ಜನ ಟಿಕೆಟ್ ಆಕಾಂಕ್ಷಿಗಳು ಈಗ ಕಾಂಗ್ರೆಸ್ಗಾಗಿ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಒಂದು ಲೆಕ್ಕಾಚಾರ ಇಟ್ಕೊಂಡಿರ್ತಕ್ಕಂಥದ್ದು ಜಾತಿ ಲೆಕ್ಕಾಚಾರ. ಯಾಕಂದ್ರೆ ಚಿಕ್ಕೋಡಿ ಲೋಕಸಭೆ ಏನಂದ್ರೆ ಒಂದು ಕಾಲದಲ್ಲಿ ಅಹಿಂದ ಮತಗಳ ಒಂದು ಭದ್ರಕೋಟೆ ಆಗಿತ್ತು, ಕಾಲಾನಂತರ ಬಿಜೆಪಿ ಭದ್ರಕೋಟೆ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇಲ್ಲಿ ಜಾತಿ ಲೆಕ್ಕಾಚಾರವಾಗಿ ನೋಡೋದಾದ್ರೆ ಅಹಿಂದ ಮತಗಳು ಏನಾದ್ರು ಒಂದುಗೂಡಿಸೋದ್ರಲ್ಲಿ ಯಶಸ್ವಿ ಆದ್ರೆ ಅಲ್ಲಿಗೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನೋ ನಿಟ್ಟಿನಲ್ಲಿ ಕುರುಬ ಸಮುದಾಯ, ಯಾಕಂದ್ರೆ ಲಿಂಗಾಯತ ಸಮುದಾಯ 4 ಲಕ್ಷ ಮತಗಳಂತ ಏನು ಹೆಚ್ಚಿನ ಮತಗಳಿದ್ರೆ ಕುರುಬ ಸಮುದಾಯ 2,75,000, SC/ST 3,60,000 ಮತ್ತು ಮರಾಠ ಮತಗಳು, ಅಲ್ಪಸಂಖ್ಯಾತ ಜೈನ ಸಮುದಾಯ, ಹೀಗೆ ಏನು ಅಹಿಂದ ವರ್ಗದ ಮತಗಳು ಹೆಚ್ಚಾಗಿರ್ತಕ್ಕಂಥ ನೀವು ಕುರುಬ ಸಮುದಾಯ ಅಭ್ಯರ್ಥಿ ಕಣಕ್ಕಿಳಿಸಬೇಕು ಅನ್ನೋ ಚಿಂತನೆ ಕಾಂಗ್ರೆಸ್ ನಡೆಸ್ತಾ ಇದೆ. ಆದ್ರೆ ಇಲ್ಲಿ ಜೊಲ್ಲೆ ಪರಿವಾರ ತಮ್ಮದೇ ಆದಂತ ವರ್ಚಸ್ಸು ಏನು 8 ವಿಧಾನಸಭಾ ಮತಕ್ಷೇತ್ರದಲ್ಲಿದೆ. ಕಳೆದ 18 ಚುನಾವಣೆಯಲ್ಲಿ ಇಲ್ಲಿ ಏನು ಉಲ್ಟಾ ಆಗಿರ್ತಕ್ಕಂಥ, ಕಳೆದ 18 ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು, ಕಾಂಗ್ರೆಸ್ ಶಾಸಕರ ಸಂಖ್ಯೆ ಕಡಿಮೆ ಆಗಿತ್ತು. ಈಗ ಕಾಂಗ್ರೆಸ್ ಶಾಸಕರ ಸಂಖ್ಯೆ 5 ಆಗಿದೆ, ಬಿಜೆಪಿ ಶಾಸಕರ ಸಂಖ್ಯೆ 3 ಆಗಿರ್ತಕ್ಕಂಥದ್ದು. ಹೊಂದಾಣಿಕೆ ರಾಜಕಾರಣ ಇದೆ ಇಲ್ಲಿ. ಪಕ್ಷ ಯಾವುದೇ ಆದ್ರೂ ಕೂಡ ಹೊಂದಾಣಿಕೆ ರಾಜಕಾರಣ ಕೂಡ ಇದು ಒಳಪಟ್ಟುಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ನೇರ ಫೈಟ್ ಆಗುತ್ತೆ. ಕಾಂಗ್ರೆಸ್ ಎಲ್ಲೇ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆದ ಬಳಿಕ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ರಮಾಕಾಂತ್, ಥ್ಯಾಂಕ್ ಯು ಶ್ರೀಧರ್.